ನೀವು ಒಂದ್ ದಿವಸ ಫಿಶ್ ಮಾರ್ಕೆಟ್ ಒಳಗೆ ಟೈಮ್ ಕಳೆದ್ ನೋಡ್ರಿ. ನೀವು ಮೀನನ್ನ ಮುಟ್ಟಿಲ್ಲ ಅಂದ್ರೂ ಅದರಂಗೆ ವಾಸನೆ ಬರ್ತೀರಿ. ಅದೇ ಒಂದು ದಿವಸ ನೀವು ಸುಗಂಧದ ಅಂಗಡಿ ಒಳಗೆ ಕಳೆದ್ ನೋಡ್ರಿ. ನೀವು ಯಾವ್ದನ್ನು ಕೊಂಡ್ಕೊಳ್ಬೇಡ್ರಿ, ಆದ್ರೂ ಆ ಪರಿಮಳವನ್ನ ನೀವು ತಿಳ್ಕೊಂಡಿರ್ತೀರಿ. ಇನ್ನೊಬ್ಬರ ಬಗ್ಗೆ ಮಾತಾಡೋರ್ ಜೊತೆ ಒಂದ್ ಸ್ವಲ್ಪ ಹೊತ್ತು ಕಳೆದ್ ನೋಡ್ರಿ, ನೀವು ಹಂಗೆ ಮಾತಾಡಕ್ ಸ್ಟಾರ್ಟ್ ಮಾಡ್ತೀರಿ. ಎಲ್ಲಾದ್ರೊಳಗೂ ದೋಷ ಕಂಡು ಹಿಡಿದು ಕಿರಿಕಿರಿ ಮಾಡೋ ಮನುಷ್ಯನ ಜೊತೆ ಒಂದ್ ದಿವ್ಸ ಕಳೆದ್ ನೋಡ್ರಿ, ನಿಮಗ್ ಜಗತ್ತೆಲ್ಲಾ ಸಮಸ್ಯೆ ತರ ಕಾಣ್ಸಕ್ ಸ್ಟಾರ್ಟ್ ಆಗ್ತತಿ. ಅದೇ ಶ್ರಮ ಪಟ್ಟು ಕೃತಜ್ಞತಾ ಮನೋಭಾವ ಇರೋ ವ್ಯಕ್ತಿ ಜೊತೆ ಒಂದ್ ದಿವ್ಸ ಕಳೆದ್ ನೋಡ್ರಿ, ಇಡೀ ಜಗತ್ತೇ ನಿಮ್ಗ ಅವಕಾಶ ತರ ಕಾಣ್ತೈತಿ. ನಿಮ್ಗೆ ಯಾರು ಏನು ಹೇಳ್ಕೊಟ್ಟಿಲ್ಲ, ಆದ್ರೆ ಇದು ನಿಮ್ಮ ಸುತ್ತಮುತ್ತ ಇರೋ ಪರಿಸರದ ಪ್ರಭಾವ. ಎನರ್ಜಿ ಟ್ರಾನ್ಸ್ಫರ್ ಆಗ್ತೈತಿ, ಮನುಷ್ಯನ ಮೈಂಡ್ ಸೆಟ್ ಟ್ರಾನ್ಸ್ಫರ್ ಆಗ್ತೈತಿ, ಅವರ ಜೀವನ ಶೈಲಿನೂ ನಿಮಗ್ ಟ್ರಾನ್ಸ್ಫರ್ ಆಗ್ತೈತಿ. ನಿಮ್ಮ ಸುತ್ತಮುತ್ತಲಿನ ಪರಿಸರ ಯಾವ ತರ ವಾಸನೆ ಬರಾಕತೈತಂತಂದು ಯಾವತ್ತರ ಲಕ್ಷ್ಯ ಕೊಟ್ಟಿರಿ, ನೀವು ಅದನ್ನ ಗಮನಿಸಿಲ್ಲ ಅಂದ್ರೂ ಆ ಶಕ್ತಿಯನ್ನ ನೀವು ಹೀರ್ಕೋತಿರ್ತೀರಿ. ನೀವು ಯಾವ ಪರಿಸರ ಒಳಗಿರ್ತೀರಲ್ಲ ಅದೇ ತರ ಜೀವನವನ್ನ ರೂಪಿಸ್ಕೋತೀರಿ.